ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಇವತ್ತು ಈ ಸಿಗ್ಲಿ ಬಶ್ಯಾ ಕರ್ನಾಟಕದಾಗ ಆರು ಸೆಂಟ್ರಲ್ ಜೈಲು 7 ಸೆಂಟ್ರಲ್ ಜೈಲು ಸುತ್ತಿ ಒಂದು ಜಾಸ್ತಿ ಸಮಯ ಜೈಲಲ್ಲಿನ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಲೈಬ್ರರಿ ಒಳಗಡೆ ಎಲ್ಲ ಬುಕ್ಗಳನ್ನು ಸ್ಟಡಿ ಮಾಡಿ ಕಥೆಗಳನ್ನು ತಿಳ್ಕೊಂಡು ಕಾನೂನಲ್ಲಿ ಇಂಗ್ಲೀಷ್ ಪ್ರಜೆ ಬರೆದಂಥ ಮೆಕಾಲಿಮ್ ಬರೆದಂಥ ಒಂದು ರಚನೆ ಮಾಡಿದಂಥ ಈ ಒಂದು ಇಂಗ್ಲೀಷ್ ಕಾನೂನಲ್ಲಿ 511 ಕ್ರಿಮಿನಲ್ 158 ಸಿವಿಲ್ ಬಗ್ಗೆ ಎಷ್ಟೋ ಆರೋಪಿಗಳು ತಪ್ಪು ಮಾಡ್ದೇ ಜೈಲಿಗೆ ಬಂದಾಗ ಅದು ಈ ಸಿಗ್ಲಿ ಬಶ್ಯಾ ಯಾವ ಜೈಲಲ್ಲಿ ಇರ್ತಾನ ಆ ಜೈಲಲ್ಲಿ ಪ್ರತಿಯೊಬ್ಬರ ಕಥೆಗಳನ್ನು ಆಲಿಸಿದಂಥ ಬಶ್ಯಾ ನಾನು. ಯಾಕಂದರೆ ನೀವೆಲ್ಲ ತಿಳ್ಕೊಂಡಿರ್ಬೋದು ಕಳ್ಳಿವ ಅಂತ. ವೃತ್ತಿ ಕಳ್ಳತನ, ಪ್ರವೃತ್ತಿ ಉತ್ತಮ, ನಿವೃತ್ತಿಯಲ್ಲಿ ಸತ್ಯದ ಒಂದು ಪರಿವರ್ತನ, ಜಾಗೃತಿ. ಇದನ್ನು ಪ್ರತಿ 600 ಕೋಟಿ ಕನ್ನಡಿಗರು ಅರ್ಥ ಮಾಡ್ಕೋಬೇಕು. ನಾನು ನ್ಯಾಯಕ್ಕೋಸ್ಕರ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿನ ನ್ಯಾಯಾಧೀಶರನ್ನ ಧೈರ್ಯವಾಗಿ ಪ್ರಶ್ನೆ ಮಾಡಿ ಆರ್ಗ್ಯುಮೆಂಟ್ ಮಾಡಿದಂಥ ಬಶ್ಯಾ ನಾನು. ಭಯ ಯಾವತ್ತು ಇಲ್ಲಿ ಇಟ್ಕೋಬಾರ್ದು, ಹಾರ್ಟ್ ಓಪನ್ ಆಗಿ ಇಟ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನನ್ನು ಯಾವ ರೀತಿ ಪ್ರೀತಿಸ್ಬೇಕಂದ್ರೆ ಪಂಚಪೀಠದ ರಂಭಾಪುರಿ ಜಗದ್ಗುರುಗಳಾದಂಥ ಗಂಗಾಧರದರು ಸಾರಿ ಹೇಳಿದಂಥ ಪುಲಿಗೇರಿ ಅನ್ನಂಥ ಸೋಮನಾಥ, ಈಗ ಲಕ್ಷ್ಮೇಶ್ವರ ಉತ್ತರ ಕರ್ನಾಟಕ, ಆ ಸೋಮನಾಥನ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ ತಕ್ಷಣ ಕಳಸದ ಮೇಲೆ ಗುಡಿ ಗೋಪುರಕ್ಕೆ ಕಳಸ ಇಟ್ಟು ಸಾರಿ ಹೇಳಿದಂಥ ಒಂದು ವಾಹಿನಿ ಕೇಳ್ಕೊಳ್ರಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತ ಸಾರಿ ಹೇಳಂಥ ಈ ಒಂದು ಇತಿಹಾಸ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಈ ಒಂದು ಸಂವಿಧಾನ. ಈ ಸಂವಿಧಾನದೊಳಗಡೆ ಕಾನೂನವ್ರು ಯಾವ ರೀತಿ ಕಾನೂನು ಪಾಲಿಸ್ಬೇಕು, ಅದೇ ಒಂದು ಕಾರ್ಯಾಂಗದವ್ರು ಯಾವ ರೀತಿ ಕತೆ ಬರೆದು ಜನರಿಗೆ ಸಹಕರಿಸ್ಬೇಕು, ಅದೇ ಥರ ರಾಜಕಾರಣಿಗಳು ಪ್ರತಿಯೊಬ್ಬ ಬಿದ್ದವ್ರನ್ನ ಎತ್ತಾಗಿ ಸರ್ಕಾರ ಬೆಳಕಿಗೆ ಬರಬೇಕು. ಮಾಧ್ಯಮಗಳು ಪ್ರಜಾಪ್ರಭುತ್ವದ ಹಿಂದೆ ಸಾಥ್ ಕೊಟ್ಟು ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಜಾಗೃತಿ ಕೊಡೋಂಥ ಉಗ್ರ ಹೋರಾಟಗಾರರಾದಂಥ ಮಾಧ್ಯಮಗಳು ಇದನ್ನು ಮಾಡಬೇಕಾಗಿತ್ತು. ಈ ಎಲ್ಲ ವ್ಯವಸ್ಥೆಗಳು ಉಲ್ಟಾ ಹೊಡೆದಿದ್ದವು. ಯಾವ ರೀತಿ ಊಟ ಹೊಡೆದಿದ್ದವೋ ಅದನ್ನು ನಾವು ಯಾವ ರೀತಿ ಪ್ರಜೆಗಳು ಸರಿಪಡಿಸ್ಬೇಕು. ಯಾಕಂದರೆ ಈ ದೇಶ ಸರ್ಕಾರದಿಂದ ಸ್ವತಂತ್ರ ಸಿಕ್ಕಿಲ್ಲ, ಕಾನೂನಿನ ಈ ಪೊಲೀಸಿಂದ ಸ್ವತಂತ್ರ ಸಿಕ್ಕಿಲ್ಲ, ಮತ್ತು ಈ ಒಂದು ನ್ಯಾಯಾಂಗದಿಂದ ಈ ಸರ್ಕಾರ ಸ್ವತಂತ್ರ ಸಿಕ್ಕಿದ್ದು ಪ್ರತಿಯೊಬ್ಬ ಪ್ರಜೆಯ ಒಂದು ರಕ್ತದ ಪ್ರಾಣ ಹಂಗಿನ ತೊರೆದು ಅನಿವಾರ್ಯ ಅಂತ ತಿಳಿದು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು. ಹಿಂಸೆಯಿಂದ ಇಲ್ಲ, ಅಹಿಂಸೆಯಿಂದ ತಂದಂಥ ಇತಿಹಾಸ ಈ ದೇಶಕ್ಕಿದೆ. ನಾವೆಲ್ಲರೂ ಒಂದಾಗಬೇಕು. ಯಾಕಂದರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಬಿದ್ದವ್ರನ್ನ ಎತ್ತಿಡಿಬೇಕು. ಇವತ್ತು ಈ ಸಿಗ್ಲಿ ಬಶ್ಯಾ ಒಂದು 2 ಸಲ ಧಾರವಾಡ ಜೈಲಿನಲ್ಲಿ 33 ತಾಸು 2 ಹಗಲು 1 ರಾತ್ರಿ ಅರಳಿ ಮರ ಹತ್ತಿ ಹೋರಾಟ ಮಾಡಿ ನಾಯಿದ್ದ ಜಾಗಕ್ಕೆ 2 ಸಲ ಜಡ್ಜನ್ ಕರೆಸಿದ್ದು ಹುಲಿ ಅನಿಸ್ಕೊಂಡಂಥ ಬಶ್ಯಾ ನಾನು. ಇವತ್ತು ನನಗೂ ಒಂದು ಆಸೆ ಬಂತು. ಏನಂದರೆ ಪ್ರತಿ ಒಂದು 12 ಬಿಗ್ ಬಾಸನ್ನು ನಾನು ವೀಕ್ಷಣೆ ಮಾಡ್ತಾನೆ ಬಂದಿದ್ದೀನಿ. ಅವೆಲ್ಲ ಕಾಮಿಡಿ ಬಿಗ್ ಬಾಸ್ ಆದವು. ಅವ್ರು ಸ್ವಾರ್ಥಕ್ಕೋಸ್ಕರ ಅದನ್ನು ಉಪಯೋಗ ಮಾಡ್ಕೊತಾರೆ. ಆದರೆ ಜನರಿಗೆ ಜಾಗೃತಿ ಕೊಡೋಂಥ ಸಂದರ್ಭ ಐತಿ. ಇವತ್ತಿನ ಕಾನೂನು ವ್ಯವಸ್ಥೆಗಳು, ಕಾರ್ಯಾಂಗದ ವ್ಯವಸ್ಥೆಗಳು, ನ್ಯಾಯಾಂಗದ ವ್ಯವಸ್ಥೆಗಳು, ಮತ್ತು ಸರ್ಕಾರದ ವ್ಯವಸ್ಥೆಗಳು, ಮಾಧ್ಯಮಗಳ ವ್ಯವಸ್ಥೆಗಳು, ಪ್ರಜಾಪ್ರಭುತ್ವದ ನಮ್ಮೆಲ್ಲರ ವ್ಯವಸ್ಥೆಗಳ ಬಗ್ಗೆ ನಾನು ಈ ಬಿಗ್ ಬಾಸ್ನ ಒಂದು ಕಾನೂನಿನ ಅರಿವು ಅಂತಂದು ಮೂಡಿಸ್ಲಿಕ್ಕೆ ಇವತ್ತು ವಕೀಲರಿಗೆ ಕೆಲಸ ಏನು ಮಾಡಿದ್ರೆ ನಿರಪರಾಧಿಗೆ ನ್ಯಾಯ ಕೊಡಿಸ್ತಾರೆ, ಅಪರಾಧಿಗೆ ಶಿಕ್ಷೆ ಕೊಡಿಸ್ತಾರೆ ಅನ್ನೋದು ಅವ್ರ ಕಥೆನೂ ನಾನು ಹೇಳ್ತೀನಿ. ಅವರು ಅದನ್ನು ಬಿಟ್ಟು ಯಾವ ರೀತಿ ನಡ್ಕೊಂಡಿದ್ದಕ್ಕೆ ಇವತ್ತು ಈ ದೇಶಕ್ಕೆ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತೈತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕಥೆಗಾರ ಸರಿಯಾಗಿ ಕತೆ ಬರ್ದವನು ಇಲ್ಲೋ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸಾಕ್ಷಿಗಳು ಸರಿಯಾಗಿ ಸಾಕ್ಷಿ ಹೇಳ್ತಾ ಇದ್ರೆ ಇಲ್ಲೋ, ಅವು ಮಾರಾಟ ನಡೀತಾ ಇರೋಲ್ಲ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಕಾನೂನಿನಲ್ಲಿ ತೀರ್ಪು ಕೊಡಬೇಕಾದ್ರೆ ಬರೀ ಪೊಲೀಸ್ ಕತೆ ಓದ್ಕೊಂಡು ತೀರ್ಪು ಕೊಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಎಲ್ಲರೂ ಸರ್ವೆ ಮಾಡಬೇಕು.
ಆ ಎಲ್ಲ ಒಂದು ಅನುಭವ ತಿಳ್ಕೊಂಡು ಅದಕ್ಕೊಂದು ತೀರ್ಪು ಕೊಟ್ಟರೆ ಅಪರಾಧಿ ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಇವತ್ತು 260 ಕೇಸ್ನ ಯಾಕೆ ಯಾವ ರೀತಿ ಗೆದ್ದೆ ಅಂದರೆ, ಕಳ್ಳತನ ಮಾಡಿದಂಥ ಕಳ್ಳನ ಮೇಲೆ ಕಳ್ಳ ಅಂತ ಕೇಸ್ ಹಾಕಿದ್ರು. ಆದರೆ 10 ಸಲ ಕಳ್ಳತನ ಮಾಡಿದ ನಂತರ ಖರೀದಿ ಮಾಡಿದಂಥವನ್ನ ಸಾಕ್ಷಿದಾರ ಮಾಡಿದರು. ಅವನೇನಾದ್ರೂ ಇಲ್ರಿ ಇವನಂತರ ಬಂಗಾರ ತೊಗೊಂಡೇನಂದ್ರೆ ಅವನ್ನ ಆರೋಪಿ ಮಾಡ್ತೀನಿ ನಾನು. ಅವನನ್ನು ಇಲ್ರಿ ನಾನು ತೊಗೊಂಡಿಲ್ಲ ಅಂತ ಹೇಳ್ತಾನೆ. ಹೀಗಾಗಿ ನಾನು ಕೇಸ್ ಗೆದ್ದಿದ್ದು. ಅದಕ್ಕೆ ಕತೆ ಸರಿಯಾಗಿ ಬರಿಬೇಕು. ಯಾವತ್ತು ಪ್ರಜಾಪ್ರಭುತ್ವದ ಪ್ರಜೆಗಳ ತೆರಿಗೆ ದುಡ್ಡು ತಿಂದು ಇವತ್ತು ಎಲ್ಲ ವ್ಯವಸ್ಥೆಗಳನ್ನು ನರಕ ಮಾಡಿಕೊಂಡು ಧರ್ಮಕ್ಕೆ ಬೆಂಕಿ ಹಚ್ಚಿಡಂಥ ವ್ಯವಸ್ಥೆ ಆಗ್ತೈತಲ್ಲ. ನಾನು 2 ಸಲ ನ್ಯಾಯಾಧೀಶರನ್ನು ಕರೆಸಿದಂಥ ನಾನು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಬೇಡಿಕೊಂಡು, ನಾನು ಯಾವತ್ತೂ ಒಂದು ದುಡ್ಡಿನ ಆಶೆಗೋಸ್ಕರ ಈ ವಿಡಿಯೋ ಬಿಟ್ಟಿಲ್ಲ. ಯಾವ ಆದಾಯನೂ ಈ ನನ್ನ ಹೋರಾಟದಿಂದ ನಾನು ಇನ್ನೂವರೆಗೂ ಪಡ್ಕೊಂಡಿಲ್ಲ. ಆದರೂ ನನ್ನಂತಲ್ಲಿ ಅನುಭವ ಐತೆ. ನಾನು ಬಿದ್ದೀನಿ ಅಂತಂದು ನೀವು ಬೀಳಕ್ಕೆ ಹೋಗ್ಬಿಟ್ರಿ. ನೀವು ಬಿದ್ದರೆ ಎದ್ದು ಹೇಳೋಕೆ ಆಗೋದಿಲ್ಲ. ನಿಮ್ಮನ್ನು ಸಾಯಿಸೋಂಥ ಕಾನೂನು ವ್ಯವಸ್ಥೆಗಳಲ್ಲಿ ನರಕ ಆಗಿದ್ದವು. ಜೈಲು ಪರಿವರ್ತನೆ ಜಗದ ನಿಯಮ ಇಲ್ಲವೇ ಇಲ್ಲ. ಇವತ್ತು ದರ್ಶನ್ ಅವ್ರ ಪರಿಸ್ಥಿತಿ ನೋಡ್ರಿ. ಅವ್ರ ಹಕ್ಕಿಗೆ ಧಕ್ಕೆ ಕೊಡೋದು ಕಾನೂನು, ಅವ್ರಿಗೆ ಇದು ಕೊಡೋದು ಅಪರಾಧವನ್ನು ಶಿಕ್ಷೆ ಕೊಡಲಿಕ್ಕೆ ಮಾತ್ರ ಕಾನೂನಿಗೆ ಹಕ್ಕಿದೆ. ಆದರೆ ಮಾನವ ಹಕ್ಕು ನರಕ ಆಗಿ ಹೋಗ್ಬಿಟ್ಟೈತಿ. ಇದ್ರ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಆ ಬಿಗ್ ಬಾಸ್ ಒಳಗಡೆ ನಾನು ಹಂಚಿಕೊಂಡು ನಿಮ್ಮೆಲ್ಲರ ಪ್ರೀತಿ ಗಳಿಸಿಕೊಂಡು, ಕರ್ನಾಟಕದವರು 1 ರೂಪಾಯಿ ಕೊಟ್ಟರೆ 600 ಕೋಟಿ ರೂಪಾಯಿ ದುಡ್ಡಾಗುತ್ತೆ. ನನ್ನ ಸಾಲ ತೀರಿಸಿ, ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಒಳ್ಳೆತನ ಮಾಡಿ, ಅನಾಥರಿಗೆ ನ್ಯಾಯ ಒದಗಿಸ್ಕೊಂಡು ನನಗೆ ಉಸಿರಿರೋ ಮಟ್ಟನೂ ನಾನು ಈ ಒಂದು ಅರಿವು ಈ ಬಿಗ್ ಬಾಸ್ನಲ್ಲಿ ಬೆಳಕಿ ತರ್ತೇನೆ ಅಂತಂದು ಸಿಗ್ಲಿ ಬಸ್ಯ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಸನ್ನಿಧಿಯಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿ ಬಿಗ್ ಬಾಸ್ ಫಿಲ್ಮ್ ಸಿಟಿಗೆ ಹೋಗಿ ಆ ಒಂದು ದ್ವಾರ ಬಾಕಲ್ದ ಹತ್ರ ಹೋಗಿ ನಾನು ಪ್ರಶ್ನೆ ಮಾಡಿದೆ ಕನ್ನಡದಲ್ಲಿ. 860 ಕೇಸ್ನ ಕನ್ನಡದಲ್ಲಿ ವಾದ ಮಾಡಿದಂಥ ಕನ್ನಡ ಹೆಣ್ಣಿಗೆ ಆ ಒಂದು ಬಿಗ್ ಬಾಸ್ ಬಾಗಿಲದಲ್ಲಿ ಕಾಯಂಥ ಕಾವಲುಗಾರ ಕೋನು ತು ಕೋನು ಕಿಯಾಯ ಕ್ಯಾ ಇಷ್ಟ ಅಂದ್ರೆ ಅವರು ನನಗೆ ಆ ಭಾಷೆನ ಗೊತ್ತಾಗಲಿಲ್ಲ. ನನಗೂ ಹೇಳಿ ಮಾತಾಡೋಕ್ಕೂ ಬರಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ರಿ ನಾನು ಹಿಂಗೆ ಬಂದಿದ್ದೀನಿ. ನಾನು ಉತ್ತರ ಕರ್ನಾಟಕದವನು. ರೀ ಮಾತುಗೊಂದು ರೀ ಹಾಕಿ ಮಾತಾಡ್ತೀನಿ. ಅವನು ಕ್ಯಾ ಬಾತ್ ಕರ್ತಾ ಮಾಲೂಮ್ ನೀ. ಅಲ್ಲಿ ಯಾರು ಬೇರೆ ಮಾತಾಡೋರಿಲ್ಲ, ಅಲ್ಲಿ ಬಂದು ಕೇಳೋರಿಲ್ಲ. ಬಾಗ್ಲ ಹಾಕ್ಕೊಂಡು ಒಬ್ಬ ನಿಂತಿರ್ತಾನೆ. ಅವನಿಗೆ ಹಿಂದಿ ಬಿಟ್ಟರೆ ಯಾವ ಭಾಷೆನೂ ಬರೋದಿಲ್ಲ, ಕನ್ನಡ ಬರೋಂಗಿಲ್ಲ. ಇಂಥ ಒಂದು ಕನ್ನಡ ಬಿಗ್ ಬಾಸ್ನಲ್ಲಿ ಇಂಥ ಒಂದು ಭಾಷೆಯ ದೋಷದಿಂದ ಜನರು ಬಡವರು ಬಿಗ್ ಬಾಸ್ನಲ್ಲಿ ತಮ್ಮ ಕಥೆನ ಹಂಚಿಕೊಂಡು ಜನರಿಗೆ ಇದರಿಂದ ಒಳ್ಳೇದಾಗ್ತೈತಿ, ಅರಿವು ಮೂಡ್ತೈತಿ. ಮನೆಗೂ ಒಬ್ಬ ಲಾಯರ್ ಆಗ್ತಾನೆ. ಸಿಗ್ಲಿ ಬಸ್ಸನ್ನು ಭಾಷಣ ಕೇಳಬೇಕು, ಮಾತುಗಳು ಕೇಳಬೇಕು, ಜನರಲ್ ನಾಲೆಜ್ ತಿಳ್ಕೋಬೇಕು. ನಿಮ್ಗೆ ಸಮಯ ಕೆಟ್ಟಂಥ ಸಂದರ್ಭದಲ್ಲಿ ಅದು ನಿಮ್ಗೆ ಉಪಯೋಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಹೊರತು ನನ್ನ ಜೀವನ ಹೆಂಗೆ ಅಂದರೆ ರೋಟಿ ಕಪಡ ಅವ್ರ ಮಕಾನ ದೋ ಅಂಕ್ಯ ಬಾರ ಹಾತು. ಹೊಟ್ಟೆ ತುಂಬ ಊಟ, ಒಂದು 8 ತಾಸು ಜಾಗೃತಿ ಕೊಡೋ ನಾನು. ಅದನ್ನು ಬಿಟ್ಟರೆ ಇರಾಕೊಂದು ಮನೆ, ಇಷ್ಟು ಬಿಟ್ಟರೆ ನನಗೆ ಯಾವುದೂ ಆಸೆ ಬಯಸಂಗಿಲ್ಲ. ಇವರೆಲ್ಲ ಇವತ್ತು ನೋಡಿ ಒಂದು ವಿದ್ಯಾರ್ಥಿಗಳು ಹೋರಾಟ ಅಂದ್ರೆ ಏನು, ವಿದ್ಯಾರ್ಥಿಗಳ ಶಾಪ ಇವ್ರಿಗೆ ತಟ್ಟಂದ್ರೆ ಇವ್ರಿಗೆ ಮುಕ್ತಿನ ಸಿಗೋದಿಲ್ಲ. ಇವ್ರಿಗೆ ಅವ್ರ ವಿದ್ಯಾರ್ಥಿಗಳು ಹೋರಾಟ ಅಲ್ಲಿ ಏನಾದ್ರೂ ಕೆಟ್ಟವ್ರು ಬಂದರೆ ಅವ್ರನ್ನ ಹೊರಗೆ ಕಂಡು ಹಿಡಿಬೇಕು. ಅಲ್ಲಿ CC ಕ್ಯಾಮ್ರಾದವು ಬೇಕಾದಂಗೆ ಪವರ್ ಐತಿ. ಕೇಂದ್ರ ಸರ್ಕಾರ ಏನು ಮಾಡ್ತೈತಿ, ವಿದ್ಯಾರ್ಥಿಗಳ ಒಂದು ಬೇಡಿಕೆಗೆ ಮುಂದೆ ಬರ್ತಾ ಇಲ್ಲ. ಇವೆಲ್ಲ ಕೇಳೋ ಪ್ರಶ್ನೆಗಳದವು. ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿತಾರಂದರೆ ಇದು ನಮ್ಮ ದೇಶದ ಧರ್ಮ ಅಲ್ಲ, ಅದು ಕರ್ಮ ಅಂತೀನಿ ನಾನು. ಇಲ್ಲೆಲ್ಲ ಜಾತಿ ಸರ್ಕಾರ ನೀವೆಲ್ಲ ಏನು ನಿಮ್ಮ ಅಪರಾಧಗಳ ಬಗ್ಗೆ ನೀವು ರಾಜಕೀಯ ಮಾಡ್ತಾಯಿದ್ರಿ ಹೊರತು ಇಲ್ಲಿ ಜನರ ಸಮಸ್ಯೆ ಜೈ ಜವಾನ್ ಜೈ ಕಿಸಾನ್ ಅನ್ನೋಂಥ ವ್ಯವಸ್ಥೆ ಮುಂದಿಟ್ಟುಕೊಂಡು ನೀವು ಬಾಳ್ತಾ ಇಲ್ಲ. ತಪ್ಪಾಗುತ್ತೆ. ವಿದ್ಯಾರ್ಥಿಗಳು ಎದ್ದರೆ ಮುಂದೆ ಭಾಳ ಕಷ್ಟ ಆಗುತ್ತೆ. ಎಲ್ಲ ನಿಮ್ಮ ಮಕ್ಕಳಿಗೆ ರೋಡ್ನಲ್ಲಿ ಲಾಠಿ ಮಾಡ್ತೀರಿ, ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡ್ತೀರಿ. ಇವೆಲ್ಲ ನಿಲ್ಲಬೇಕು. ಅವ್ರಿಗೆ ಸಮಸ್ಯೆ ಏನು ಆರ್ಗ್ಯುಮೆಂಟ್ ಮಾಡಬೇಕು. ಇದಕ್ಕೆ ಪ್ರಧಾನಮಂತ್ರಿಯವ್ರ ಕೈ ಜೋಡಿಸ್ಬೇಕು. ಇವತ್ತು ಶಿಕ್ಷಣ ಮಂತ್ರಿಗೆ ರಾಜೀನಾಮೆ ಕೊಡಿಸಿದ್ರೆ ಏನು ತಪ್ಪಾಗುತ್ತೆ? ಸಾಯೋವರೆಗೂ ಇವ್ರ ಕೀರ್ತಿನ ಕಟ್ಕೊಂಡು ಹೋಗೋಕ್ಕಾಗುತ್ತಾ? ಸತ್ತಾಗ ಯಾರು ಏನು ಹೊತ್ಕೊಂಡು ಹೋಗ್ತಾರೆ? ಇವತ್ತು ನಿಮಗೆ ಕನ್ನಡಿಗರಿಗೆ ಒಂದು ಮಾತು ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಅತ್ಯುತ್ತಮ ಪ್ರಜೆ, ಅದು ಹಾಸನಾಂಬೆಯ ಮಗ ಆದಂಥ ಕೆಂಪೇಗೌಡರ ಮಗ ಆದಂಥ ದೇವೇಗೌಡರು.
ವಿಚಾರ ತಿಳ್ಕೊಡ್ರಿ. ದೇವೇಗೌಡರು ಅವರು ಕರ್ನಾಟಕದ ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿ ಆದಂಥ ಮಹಾತ್ಮ ಅವರು. ಅಂಥವ್ರ ಧರ್ಮ ಪತ್ನಿ ಗಂಡನ ಯಾವ ರೀತಿ ರಾಜಕೀಯಕ್ಕೆ ತೊಗೊಂಡು ಬಂದರು, ಅವ್ರ ಮಕ್ಕಳನ್ನ ಯಾವ ರೀತಿ ಮೊಮ್ಮಕ್ಕಳನ್ನ ಯಾವ ರೀತಿ ಬೆಳೆಸಿದ್ರು, ಅವರ ಒಂದು ವೃತ್ತಿನ ನೋಡಿದ್ರೆ ನಮ್ಗೆ ಅನಿಸ್ತತಿ. ಇವತ್ತು ಕೋಟಿಗಟ್ಟಲೆ ಆ ಹೆಸರಿನಲ್ಲಿ ಆಸ್ತಿ ಇದ್ದಂಥ ಆ ದೇವೇಗೌಡರ ಹೆಂಡತಿ ಇದನ್ನು ಸತ್ತಾಗೇನು ಹೊತ್ಕೊಂಡು ಹೋಗ್ತೀವಿ, ಬಡವರಿಗೆ ಅನಾಥರಿಗೆ ಕೊಡ್ರಿ ಅನ್ನೋಂಥ ಮನಸ್ಸು ಬರಲಿಲ್ಲ. ಇವತ್ತು ಒಂದು ಮಹಿಳೆ ಆಸೆ ಹಿಂಗೈತಿ. ಇನ್ನೊಂದು ಮಹಿಳೆ ಬಗ್ಗೆ ಹೇಳ್ತೀನಿ. ಎಸ್ ಜಾನಕಿ ಅವರು ಆ ಚಿಕ್ಕ ವಯಸ್ಸಿನಿಂದನ ಒಂದು ಸಂಗೀತದೊಳಗಡೆ ಬೆಳಕಿ ಬಂದು ಇಡೀ ಕರ್ನಾಟಕದ ಕಣ್ಮಣಿ ಆದಂಥ ತಾಯಿ ತಾನು ತನ್ನ ಸಾವಿನ ಮುಂಚಿತವಾಗಿ ಆ ತಾಯಿ ಎಂಥ ತ್ಯಾಗ ಮಾಡಿದಾಳೆ ನೋಡಿ. ಮಹಿಳೆಯರ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಅರಿವು ತಿಳ್ಕೊಡ್ರಿ. ಪ್ರತಿಯೊಬ್ಬರು ಒಂದೇ ತಾಯಿಯಾಗಿ ಬದುಕಬೇಕು. ಇವತ್ತು ಮಕ್ಕಳು ಅನಾಥರಾಗ್ತಾ ಇದ್ದಾರೆ. ಅಪ್ಪ ಇಲ್ಲ ಅಂದರೆ ಅಂಗಿ ಹರಿದಿರ್ತೈತಿ. ಅಂಗಿ ಹರಿದ್ರೆ ಅಪ್ಪ ಇದ್ದಿದ್ರೆ ನಮ್ಮ ಅಪ್ಪ ಇದ್ರೆ ಕೊಡಿಸ್ತಿದ್ದಾನಂತ ಮಕ್ಳು ಅದಾರ. ಹೊಟ್ಟೆ ನೋಡ್ಕೊಂಡು ನಮ್ಮ ತಾಯಿ ಇದ್ರೆ ನಮ್ಮ ಹೊಟ್ಟೆ ತುಂಬತೈತಲ್ಲ ಅನ್ನೋಂಥ ಮಕ್ಳು ಅದಾರ. ಅಂಥ ಮಕ್ಕಳು ಶಿಕ್ಷಣಕ್ಕೂ ಹೋರಾಟಕ್ಕೆ ಇಷ್ಟು ದಿವಸ ಅವಕಾಶ ತೊಗೊಂಡು ಅವ್ರನ್ನ ಪ್ರಾಣವೇ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ. ಅದಕ್ಕೋಸ್ಕರ ಧರ್ಮ ಕುಗ್ಗಿತು, ಕರ್ಮ ಹೆಚ್ಚಿತು, ಕಲಿಯುಗದಲ್ಲಿದ್ದೀವ. ಧರ್ಮವಂತರ ಮರ್ಮವನರಿಯಾದ ಮಾನವನಾರಿಲ್ಲ. ದುಡ್ಡಿಗೆ ದುಡ್ಡು ಬಡ್ಡಿ ಮಾಡಿ ನೀವು ಗಂಟು ಗಳಿಸಿಟ್ಟ ಗಂಟನ್ನು ಸತ್ತಾಗ ಅಲ್ಲೇ ಬಿಟ್ಟು ಹೊಂಟ್ರಿ. ಗುರು ಲಿಂಗ ಜಂಗಮರ ಸೇವೆ ಮಾಡಲಿಲ್ಲ ಈ ಮೊದಲ. ನಿಮಗೆಲ್ಲ ಒಂದು ಕರ್ಮ ತಟ್ಟೈತೆ. ಅದಕ್ಕೋಸ್ಕರ ದೇಶನ ಉಳಿಸೋಂಥ ವ್ಯವಸ್ಥೆ ಆಗಬೇಕು. ಸುದೀಪ್ರವರು ಸಿಗ್ಲಿ ಬಸಣ್ಣ ಪಾದಯಾತ್ರೆಗೆ ಗೌರವ ಕೊಟ್ಟು ಅವ್ರಿಗೆ ಈ ವರ್ಷ ಬೇಡಪ್ಪ ಮುಂದಿನ ವರ್ಷ ಆದರೂ ಕೊಡಿಸ್ತೇನೆ ಬಸಣ್ಣ ಅಂತ ನನಗೆ ಒಂದು ಅವಕಾಶ ಕೊಟ್ಟಿದ್ರೆ. ಯಾಕಂದ್ರೆ ನನಗೆ ಚಿಕ್ಕವ್ರವರು ಅದನ್ನು ನಾನು ತಿಳಿಸಿ ಹೇಳ್ತೀನಿ. ನನಗೆ ತುಂಬ ಅನುಭವ ಇದೆ. ವಿದ್ಯೆ ಅಲ್ಪ ಇದ್ದರೂ ಅನುಭವ ಜಾಸ್ತಿ ಇದ್ದರೂ ಈ ದೇಶಕ್ಕೆ ರಾಜ್ಯಕ್ಕೆ ಒಂದು ಒಳ್ಳೆಯ ಮಾಹಿತಿ ಜಾಗೃತಿ ಕೊಡೋಂಥ ಒಬ್ಬ ಪ್ರಜೆ ನಿಮ್ಮ ಒಂದು ಬಿಗ್ ಬಾಸ್ಗೆ ಬಂದರೆ ಅವನ್ನ ಆಹ್ವಾನ ಮಾಡೋಂಥ ಕರ್ತವ್ಯ ಕಾಯಕ ನಿಮ್ಮದು. ಯಾಕಂದ್ರೆ ನಾನು 2 ಸಲ ಜಡ್ಜನ್ನ ಕರೆಸ್ತವ. ನಾನು ನಿಮ್ಮನ್ನ ಕರೆಸೋದೇನು ದೊಡ್ಡದಲ್ಲ. ಆದರೆ ನಾನು ಗೌರವ ಕೊಡ್ತೀನಿ. ಇವತ್ತು ನಮ್ಮ 10 ರೂಪಾಯಿದಿಂದ ಇವತ್ತು ನೀವು ಅಷ್ಟು ಶ್ರೀಮಂತರಾಗಿದ್ದೀರಿ. ಇವತ್ತು ನಿಮ್ಮ ಮಕ್ಕಳು ಬೀದಿಗಿಳಿತಾ ಇಲ್ಲ, ನೀವು ಬೀದಿಗಿಳಿತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಹಕ್ಕಿಗೆ ಧಕ್ಕೆ ಆದರೆ ಅವರೇ ನಿಮಗೆ ಫಾಲೋವರ್ಸ್ ಇರೋದು. ಅಂಥ ಫಾಲೋವರ್ಸ್ನ ಕಳ್ಕೊಳ್ಳೋದು ಒಳ್ಳೆಯದಲ್ಲ. ಇಂಥ ಸಿಗ್ಲಿ ಬಸ್ಸನಿಗೆ ನಿರಾಕರಿಸೋದು, ಬಿಗ್ ಬಾಸ್ಗೆ ನಿರಾಕರಿಸೋದು ಒಳ್ಳೆಯದಲ್ಲ. ದಯವಿಟ್ಟು ನಾನು ಇನ್ನೂ ನಿಮ್ಮ ಮೇಲೆ ಗೌರವ ಪ್ರೀತಿ ಇಟ್ಕೊಂಡೆ ನನಗೆ ಅದು ಒಂದು ವೇದಿಕೆ ಅವಕಾಶ ಕೊಡಿ. ಆಟ ನೋಡಿ. ಸಿಗ್ಲಿ ಬಸ್ಸ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.